ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದನ ವಿಜಯ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಗುಡ್. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಈ ದಿನನ ತುಂಬ ಹೆಲ್ದಿಯಾಗಿ ಆ್ಯಂಡ್ ತುಂಬ ಹ್ಯಾಪಿಯಾಗಿ ಸ್ಟಾರ್ಟ್ ಮಾಡೋಣ. ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ 6th ಡೇ ಆಗಿರುತ್ತೆ. ನಾನು ನಿನ್ನೆ ಯಾವ ಡ್ರಿಂಕ್ನ ತೊಗೊಂಡಿದ್ನೋ ಮಾರ್ನಿಂಗ್ಗೆ, ಸೊ ಅದೇ ಡ್ರಿಂಕ್ನ ಇವತ್ತು ತೊಗೊತಾ ಇದ್ದೀನಿ. ನಿನ್ನೆ ನಾನು ರಿಮೈನಿಂಗ್ ಏನಿತ್ತು ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ನಲ್ವ, ಸೊ ಅದರಲ್ಲಿ ಇವತ್ತು ಅರ್ಧ ಭಾಗದಷ್ಟು ತೊಗೊತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇವತ್ತು ತುಂಬ ರಿಫ್ರೆಶಿಂಗ್ ಫೀಲ್ ಕೊಡ್ತಿತ್ತು. ಏನಕ್ಕೆ ನೆನ್ನೆ ನಾನು ಹಾಗೆ ಜ್ಯೂಸ್ ಮಾಡ್ಕೊಂಡಿದ್ದ ತಕ್ಷಣ ಇಮಿಡಿಯೇಟ್ ಕುಡ್ಕೊಂಡಿದ್ದೆ. ಇವತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದರಿಂದ ತುಂಬ ಕೂಲಾಗಿ ಫ್ರೆಶ್ಶಾಗಿ ಚೆನ್ನಾಗಿ ಅನಿಸ್ತಿತ್ತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಇದಾದಮೇಲೆ ನಾನು 10 o'clock ಹಂಗೆ ಬ್ರೇಕ್ಫಾಸ್ಟ್ನ ಮಾಡಿಕೊಂಡೆ. 2 ಚಪಾತಿ, ಇದ್ರ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೆ. ಇದ್ರ ಜೊತೆಗೆ ಮೊಟ್ಟೆ ಮತ್ತು ಮೆಂತ್ಯ ಸೊಪ್ಪು ಹಾಕಿ ಪಲ್ಯ ಮಾಡಿದ್ದೆ, ಅದನ್ನು ಕೂಡ ತೊಗೊಂಡಿದ್ದೆ. ಮಾಮೂಲಿಯಾಗಿ ಇವತ್ತು ಸಲಾಡ್ನ ಸರ್ವ್ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ಮೆಂತ್ಯ ಸೊಪ್ಪು ಮತ್ತು ಮೊಟ್ಟೆ ಪಲ್ಯ ಸಖತ್ ಟೇಸ್ಟಿಯಾಗಿತ್ತು. ಅದ್ರ ಜೊತೆಗೆ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಮಧ್ಯಾಹ್ನ ಲಂಚ್ಗೆ ನಾನು ಏನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನಿನ್ನೆ ವ್ಲಾಗ್ನಲ್ಲಿ ನಾನು ಹೇಳಿದ್ನಲ್ವಾ, ನಾನು ಫ್ರೈಡ್ ಚಿಕನ್ನ ಮಾಡ್ಕೊಂಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನಾಳೆ ತಿಳಿಸ್ಕೊಡ್ತೀನಿ ಅಂತ. ಆ ರೆಸಿಪಿನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸಿಂಪಲ್ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಬೇಕಾಗಿರೋವಂಥದ್ದು. ರೆಡ್ ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್ ಮತ್ತೆ ಗರಂ ಮಸಾಲ, ಸಾಲ್ಟ್ ಹಾಕ್ಬಿಟ್ಟು ಇದ್ರ ಜೊತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೊಂಡ್ರೆ ಇಷ್ಟೇ ಸಾಕು. ಏನು ಎಕ್ಸ್ಟ್ರಾ ಮಸಾಲ ಆ್ಯಡ್ ಮಾಡೋ ಅವಶ್ಯಕತೆ ಏನಿರಲ್ಲ. ಇದ್ರ ಜೊತೆಗೆ ಲೆಮನ್ನ ಸ್ಕ್ವೀಸ್ ಮಾಡ್ಕೋತಾ ಇದ್ದೀನಿ. ಅರ್ಧ ಹೋಳಿಗಿಂತ ಕಡಿಮೆ ಹಾಕೋತಾ ಇದ್ದೀನಿ. ನಾನು 100 ಗ್ರಾಮ್ ಅಷ್ಟು ಚಿಕನ್ಗೆ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ತಕ್ಕಂಗೆ ನಾನು ಮಸಾಲಾನ ತಗೋತಾ ಇದ್ದೀನಿ. ಯಾವ ಫುಡ್ ಕಲರು, ಯಾವ ಟೇಸ್ಟಿಂಗ್ ಸಾಲ್ಟ್ ಏನು ಅವಶ್ಯಕತೆ ಇಲ್ಲ. ನ್ಯಾಚುರಲ್ ಆಗಿ ಕಲರ್ ಬರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಆಚಿ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡೋದು. ತುಂಬಾ ಚೆನ್ನಾಗಿ ಕಲರ್ ಬಿಡುತ್ತೆ. ಇದು ಕೂಡ ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಬಟ್ ಅದು ಖಾರ ಕಡಿಮೆ ಇರುತ್ತೆ, ಇದು ಖಾರ ಚೆನ್ನಾಗಿರುತ್ತೆ, ಕಲರು ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಲ್ಲ ಅಂದರೆ ಸಾಂಬಾರ್ ಪೌಡರ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನು 100 ಗ್ರಾಮ್ ಅಷ್ಟು ಚಿಕನ್ ತಗೋತಾ ಇದ್ದೀನಿ. ಇದರಲ್ಲಿ ಫ್ಯಾಟ್ ಆಗಲಿ ಸ್ಕಿನ್ ಆಗಲಿ ಏನೂ ಇರಬಾರ್ದು. ಬೋನ್ ಇದ್ರೇನು ಪರವಾಗಿಲ್ಲ. ಸ್ಕಿನ್ಲೆಸ್ ಮತ್ತು ಫ್ಯಾಟ್ಲೆಸ್ ಆಗಿರಬೇಕು ಚಿಕನ್. ಬ್ರೆಸ್ಟ್ ಪೀಸಲ್ಲಿ ತಗೊಳ್ಳಿ ಚಿಕನ್ನ. ಏನೇ ಆದ್ರೂ ಬ್ರೆಸ್ಟ್ ಪೀಸ್ ಚಿಕನ್ ತುಂಬ ಒಳ್ಳೆಯದು ನಮಗೆ. ಅದರಲ್ಲೇ ಹೈ ಸೋರ್ಸ್ ಆಫ್ ಪ್ರೋಟೀನ್ ಸಿಗೋದು ನಮಗೆ. ಇವಾಗ ನಾನು ತೊಗೊಂಡಿರೋ ಮಸಾಲೆನ ನಾನು ಲೆಮನ್ ಸ್ಕ್ವೀಸ್ ಮಾಡಿದ್ನಲ್ಲ ಅದರಲ್ಲೇ ಪೇಸ್ಟ್ ಥರ ಕಲಿಸ್ಕೊಂಡು ಅದಕ್ಕೆ ನಾನು ಚಿಕನ್ನ ತೊಗೊಂಡು ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮೀಡಿಯಮ್ ಸೈಜ್ ಪೀಸಸ್ನ ಮಾಡ್ಕೊಂಡಿದ್ದೀನಿ. ನೀವು ಈ ರೀತಿ ಮಾಡಲ್ಲ ಅಂದರೆ ಬ್ರೆಸ್ಟ್ ಪೀಸ್ನ ಒಂದು 100 ಗ್ರಾಮ್ ಅಷ್ಟು ತೊಗೊಂಡು ದೊಡ್ಡ ಪೀಸ್ಗೆ ಈ ರೀತಿ ಮ್ಯಾರಿನೇಟ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಬೋದು. ಇವಾಗ ಇದು ಒಂದು 10 ನಿಮಿಷ ಇಟ್ಟರೆ ಸಾಕು. ಜಾಸ್ತಿ ಹೊತ್ತು ಇಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ನಾನು ಅರ್ಧ kg ಅಷ್ಟು ಚಿಕನ್ನ ತೊಗೊಂಡು ಬಂದಿದ್ದು 500 ಗ್ರಾಮ್ ಅಷ್ಟು. ಸೊ ಇದರಲ್ಲಿ 100 ಗ್ರಾಮ್ ಅಷ್ಟು ಯೂಸ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಒಂದು 400 ಗ್ರಾಮ್ ಅಷ್ಟು ಎತ್ತಿಡ್ತಾ ಇದ್ದೀನಿ. ಇದರಲ್ಲಿ ಗ್ರೇವಿ ಫ್ರೈ ಏನಾದರೂ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ನೀವು ನೋಡ್ಬೋದು. ಸ್ಕಿನ್ಲೆಸ್ ಮತ್ತು ಫ್ಯಾಟ್ಲೆಸ್ನ ತೊಗೊಂಡು ಬಂದಿದ್ದೀನಿ ನಾನು. ಇವಾಗ ಚಿಕನ್ ಎಲ್ಲ ಕರೆಕ್ಟಾಗಿ ಮ್ಯಾರಿನೇಟ್ ಆದಮೇಲೆ ಫ್ರೈ ಮಾಡ್ಕೊತಾ ಇದ್ದೀನಿ. 1 ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಹಾಕ್ಕೊಂಡು ತವಾಗೆ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಸುಮ್ಮನೆ ಹಾಗೇ ಫ್ರೈ ಮಾಡಿದ್ರೆ ಸಿದೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಫ್ರೈ ಪ್ಯಾನ್ ಅಥವಾ ಬಾಣಲೆನಲ್ಲೂ ಕೂಡ ಮಾಡ್ಕೊಳ್ಬೋದು. ತವಾದಲ್ಲೇ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಇನ್ನು ಹೊಸದಾಗಿತ್ತು ನಾನ್ ಸ್ಟಿಕ್ಕಿ ಆಗಿತ್ತು ಅಂತಂದರೆ ಆಯಿಲ್ ಅವಶ್ಯಕತೆನೇ ಇರಲ್ಲ, ಹಾಗೆ ಫ್ರೈ ಮಾಡ್ಬೋದು. ಹಳೆ ತವ ಆಗಿರೋದ್ರಿಂದ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ ಅಷ್ಟೇ. ನಾನು ತೊಗೊಂಡಿರೋಂಥ ಮಸಾಲಗಳು ಕರೆಕ್ಟಾಗಿತ್ತು ಈ ಚಿಕನ್ಗೆ. ಜಿಮ್ಗೆ ಹೋಗೋವಂಥವ್ರೆಲ್ಲ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಾಗೆ ಬಾಯ್ಲ್ ಮಾಡಿ ತಿಂತಾರೆ ಚಿಕನ್ನ. ಕೆಲವ್ರಿಗೆ ಆ ಥರ ಟೇಸ್ಟ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ನನಗಂತೂ ಆ ಥರ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಈ ರೀತಿ ಒಂದು ರೆಸಿಪಿನ ಟ್ರೈ ಮಾಡಿ ಮಾಡ್ಕೊತಾ ಇದ್ದೀನಿ. ಇದು ಆಯಿಲ್ನ ಅಷ್ಟೊಂದು ನಾವು ಹಾಕಿಲ್ಲದೆ ಇರೋದ್ರಿಂದ ಹೆಲ್ತಿಯಾಗೇ ಇರುತ್ತೆ. ನಾನು ಹೇಳ್ದಾಗೆ ನಾನ್ ಸ್ಟಿಕ್ ಆಗಿದ್ದರೆ ಯಾವುದಾದ್ರೂ ಹೊಸ ಪ್ಯಾನ್ ಇತ್ತು ನಿಮ್ಮ ಹತ್ರ ಅಂದರೆ ಆರಾಮಾಗಿ ಮಾಡ್ಕೋಬೋದು. ಎಣ್ಣೆ ಅವಶ್ಯಕತೆನೇ ಇರಲ್ಲ. ಸೊ 0 ಆಯಿಲಲ್ಲಿ ಮಾಡ್ತೀರಂದರೆ ಇನ್ನೂ ಹೆಲ್ತ್ ಬೆನಿಫಿಟ್ ಜಾಸ್ತಿನೇ ಇರುತ್ತೆ. ಈ ರೀತಿ ಫ್ರೈಡ್ ಚಿಕನ್ ಮಾಡ್ಕೊಂಡು ತಿಂದರೆ ನಮಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ತ್ ವೈಸು ಕೂಡ ತುಂಬ ಚೆನ್ನಾಗಿರುತ್ತೆ. ಮಸಾಲೆಗಳನ್ನ ತುಂಬ ಜಾಸ್ತಿಯಾಗಿ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪನೇ ಹಾಕ್ಕೊಡಿ. ಸಿಂಪಲಾಗಿ ಮಾಡ್ಕೊಂಡ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಕೆಂಡದಲ್ಲೆಲ್ಲ ಸುಟ್ಬಿಟ್ಟು ತಿಂತಾರೆ ನೋಡಿ, ಆ ರೀತಿಯೇ ಟೇಸ್ಟ್ ಕೊಡುತ್ತೆ ಈ ರೀತಿ ಮಾಡಿಕೊಂಡ್ರೆ. ಸ್ವಲ್ಪ ಚಿಲ್ಲಿ ಪೌಡರ್ ಬಂದುಬಿಟ್ಟು ರೆಡ್ ಕಲರ್ ಇರೋವಂಥದ್ದನ್ನ ತೊಗೊಂಡ್ರೆ ಆಯಿತು. ರೆಡ್ ಕಲರ್ ಇದ್ದರೆ ನಮ್ಗೆ ತಿನ್ನೋಕೆ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ. ಸೇಮ್ ಟೇಸ್ಟ್ ತಂದೂರಿ ಚಿಕನ್ ಥರನೇ ಇರುತ್ತೆ. ಆ ಕಡೆ ಈ ಕಡೆ ಏನಿರಲ್ಲ.
ಒಂದ್ಸಲ ನೀವು ಟ್ರೈ ಮಾಡಿ. ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ತುಂಬ ಹೈ ಫ್ಲೇಮ್ನಲ್ಲಿಟ್ಟರೆ ಬೇಗ ಸೀದೋಗ್ಬಿಡುತ್ತೆ, ಒಳಗಡೆ ಎಲ್ಲ ಬೆಂದಿರಲ್ಲ. ಸೊ ಹಾಗಾಗಿ ಫಸ್ಟು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲಿಡ್ ಕವರ್ ಮಾಡಿ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಘಾಟ್ ಇರುತ್ತೆ, ಇದು ಜಾಸ್ತಿ ಸೀದೋಗ್ತಾ ಇರುತ್ತಲ್ವ, ಅವಾಗವಾಗ ಸ್ವಲ್ಪ ಹೊಗೆ ಬರ್ತಾ ಇರುತ್ತೆ, ಅದು ಒಬ್ರೊಬ್ರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ಬೋದು. ಸೊ ಲಿಡ್ ಕವರ್ ಮಾಡಿ ಈ ರೀತಿ ಟರ್ನ್ ಮಾಡ್ತಾ ಫ್ರೈ ಮಾಡ್ಕೊಳ್ಳಿ. ಒಳಗಡೆ ಚೆನ್ನಾಗಿ ಬೆಂದಿರಬೇಕು, ಮೇಲ್ಗಡೆ ಕಲರ್ ಚೇಂಜ್ ಆಗೋದಲ್ಲ, ಒಳಗಡೆನೂ ಚೆನ್ನಾಗಿ ಮೀಟ್ ಕುಕ್ ಆಗಿರಬೇಕು. ಆ ರೀತಿಯಾಗಿ ನೋಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಮೀಡಿಯಮ್ ಟು ಲೋ ಈ ರೀತಿ ಇಟ್ಕೊಂಡು ಮಾಡಿಕೊಂಡ್ರೆ ಒಳಗಡೆ ಚೆನ್ನಾಗಿ ಬೇಯುತ್ತೆ. ಲಿಡ್ ಕವರ್ ಮಾಡಿ ಕುಕ್ ಮಾಡೋದ್ರಿಂದ ಇನ್ನೊಂದು ಬೆನಿಫಿಟ್ ಏನಂತ ಹೇಳಿದ್ರೆ, ಅದರಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ತಾ ಇರುತ್ತೆ, ಸ್ವೆಟ್ ಆಗ್ತಿರುತ್ತಲ್ವ. ಸೊ ಆ ನೀರಿನಲ್ಲೇ ಇನ್ನೂ ಸಾಫ್ಟ್ ಆಗುತ್ತೆ ಚಿಕನ್, ಚೆನ್ನಾಗಿ ಬೇಯೋಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಲಿಡ್ನ ಕವರ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಯಾವಾಗಲೂ ಪ್ರೋಟೀನ್ ರಿಚ್ ಆಗಿರೋಂಥ ಫುಡ್ನ ನಮ್ಮ ಒಂದು ಡಯಟಲ್ಲೇ ಆ್ಯಡ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ನಮ್ಮ ಬಾಡಿ ವೆಯ್ಟಿಗೆ ತಕ್ಕಂತೆ ನಾವು ಪ್ರೋಟೀನ ತೊಗೊಳ್ಬೇಕಾಗತ್ತೆ. ಇವಾಗ ಉದಾಹರಣೆಗೆ ನಮ್ಮ ಬಾಡಿ ವೆಯ್ಟ್ ಒಂದು 60 kg ಇತ್ತು ಅಂತಂದರೆ 1 kgಗೆ 1.2 ಗ್ರಾಮಷ್ಟು ನಾವು ಪ್ರೋಟೀನ್ನ ತೊಗೊಳ್ಬೇಕಾಗತ್ತೆ ಅಂದ್ಕೊಳ್ಳಿ. ಅದನ್ನು ಮಲ್ಟಿಪಲ್ ಮಾಡ್ಕೋಬೇಕು. 1 kgಗೆ ನಾವು 1.2 ಗ್ರಾಮ್ ಅಥವಾ 1 ಗ್ರಾಮಷ್ಟು ತೊಗೊಳ್ಬೇಕು ಅಂತಂದರೆ 60 kgಗೆ ನಾವು ಒಂದು 120 ಗ್ರಾಮಷ್ಟು ತೊಗೊಳ್ಬೇಕಾಗತ್ತೆ ಡಬಲ್ ಆಗಿ. ಸೊ ಆ ರೀತಿ ಒಂದು ಮಲ್ಟಿಪಲ್ ಆಗಿ ಮಾಡಿಕೊಂಡು ನಾವು ತೊಗೊಳ್ಬೇಕಾಗತ್ತೆ. ಎಷ್ಟೋ ಜನಕ್ಕೆ ಆ ಥರ ಎಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಗೊತ್ತಾಗಲ್ಲ ಅಂತಂದರೆ ಜಸ್ಟ್ ಒಂದು 50 ಗ್ರಾಮ್ 100 ಗ್ರಾಮ್ ಅಷ್ಟು ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಇವಾಗ ನಾವು 2-3 ಮೀಲ್ಸ್ ತೊಗೊತೀವಿ ಒಂದು ಡೇಗೆ ಅಂತಂದರೆ ಅದರಲ್ಲಿ ಆದಷ್ಟು ಪ್ರೋಟೀನ್ ಜಾಸ್ತಿ ಇರೋ ಥರ ನಾವು ನೋಡಿಕೊಂಡ್ರೆ ಆಯಿತು. ಪ್ರೋಟೀನ್ ಮತ್ತು ಫೈಬರ್ ಜಾಸ್ತಿ ಇದ್ದರೆ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ, ನಮಗೆ ಮಸಲ್ಸ್ ಲಾಸ್ ಆಗೋಲ್ಲ. ಇವಾಗ ವೆಯ್ಟ್ ಲಾಸ್ ಆದ ತಕ್ಷಣ ತುಂಬ ಜನನ ನೋಡ್ತೀವಿ ನಾವು, ಸ್ಕಿನ್ನೆಲ್ಲ ಒಂಥರ ಸ್ಯಾಗಿಂಗ್ ಆಗಿರುತ್ತೆ, ಸ್ಕಿನ್ನೆಲ್ಲ ಫುಲ್ಲು ಒಂಥರ ಇಳ್ದೋದಂಗೆ ಆಗಿಬಿಟ್ಟಿರುತ್ತೆ, ಅವ್ರ ಮುಖದಲ್ಲಿ ಕಳೆನೇ ಇರೋದಿಲ್ಲ. ವೆಯ್ಟ್ ಲಾಸ್ ಅಂತಂದರೆ ಕಾಯಿಲೆ ಬಂದು ಏನೋ ಸಣ್ಣ ಆಗಿದ್ದಾರೆ ಏನೋ ಥರ ಕಾಣಿಸ್ಬಾರ್ದು, ಮಸಲ್ ಕೂಡ ಚೆನ್ನಾಗಿ ಬಿಲ್ಡ್ ಆಗಿರಬೇಕು. ಆವಾಗ ಒಂದು ಪ್ರಾಪರ್ ಡಯಟ್ನ ನಾವು ಫಾಲೋ ಮಾಡಿದ್ದೀವಿ ಅಂತ ಅರ್ಥ, ಆ್ಯಂಡ್ ಪ್ರಾಪರ್ ಆಗಿ ನಾವು ವೆಯ್ಟ್ನ ಲಾಸ್ ಮಾಡಿದ್ದೀವಿ ಅಂತ ಅರ್ಥ. ಇವಾಗ ಫ್ರೈಡ್ ಚಿಕನ್ ರೆಸಿಪಿ ರೆಡಿ ಆಗಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಸಾಧ್ಯ ಆದಷ್ಟು ಚೆನ್ನಾಗಿ ನೀರನ್ನ ಕುಡೀರಿ. ಅಟ್ಲೀಸ್ಟ್ 3.5 ಲೀಟರ್ ಆದರೂ ಒಂದು ದಿನಕ್ಕೆ ರೀಚ್ ಆಗೋಕ್ಕೆ ಟ್ರೈ ಮಾಡಿ. ಇವತ್ತು ಮಧ್ಯಾಹ್ನ ಲಂಚ್ಗೆ ಎಗ್ ಫ್ರೈಡ್ ರೈಸ್ ಮಾಡ್ಕೊಂಡಿದ್ವಿ, ಆಲ್ರೆಡಿ ನಮ್ಮ ಚಾನಲಲ್ಲಿ ರೆಸಿಪಿ ಇದೆ, ಚೆಕ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಸ್ಯಾಲಡ್, ಫ್ರೈಡ್ ಚಿಕನ್ ಮತ್ತೆ ಸ್ವಲ್ಪ ಪಲ್ಯನ ಸರ್ವ್ ಮಾಡ್ಕೊಂಡಿದ್ವಿ. ಹೋಪ್ಫುಲಿ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರ್ಬೋದು ಹಾಗೂ ಯೂಸ್ಫುಲ್ ಆಗಿರ್ಬೋದು ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.